ಪದೇ ಬಿಜೆಪಿ ಜಪ ಮಾಡ್ತಿರುವ ಕೆಎಸ್ ಈಶ್ವರಪ್ಪ ಬಿಜೆಪಿಯಿಂದ ಹೊರಗೆ ಹೋಗಿದ್ದಾರೆ. ಆದರೆ ಬಿಜೆಪಿಯ ಜಪ ಮಾತ್ರ ಬಿಟ್ಟಿಲ್ಲ. ನನ್ನ ರಾಜಕೀಯ ಹುಟ್ಟಿದ್ದು ಬಿಜೆಪಿಯಿಂದ, ನಾನು ಸಾಯೋದು ಕೂಡ ಬಿಜೆಪಿಯಿಂದಲೇ ಅಂತ ಹೇಳಿ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಜೊತೆಗೆ ಯಡಿಯೂರಪ್ಪನವ್ರ ಬಗ್ಗೆನೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮತ್ತು ನನ್ನ ಸ್ನೇಹವೇ ಬೇರೆ, ರಾಜಕಾರಣವೇ ಬೇರೆ. ನಾನು ಯಾವುದೇ ರೆಬೆಲ್ ತಂಡಕ್ಕೆ ಹೋಗಲ್ಲ. ಬಿಜೆಪಿಗೆ ವಾಪಸ್ ಬನ್ನಿ ಅಂತ ಯಾರೂ ಸಂಪರ್ಕ ಮಾಡಿಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ವಿಜಯೇಂದ್ರ ಹೇಳಲಿ. ಅವರು ಮಾಡಿದ ತಪ್ಪೇನು ಅಂತ ನಾನು ಹೇಳ್ತೀನಿ. ಪಕ್ಷವನ್ನ ಶುದ್ಧೀಕರಣ ಅನ್ನೋದೇ ತಪ್ಪು ಅಂದ್ರೆ ಏನ್ ಮಾಡೋದು? ಪಕ್ಷ ಶುದ್ಧೀಕರಣ ಆಗುವವರೆಗೂ ಬಿಜೆಪಿಗೆ ಹೋಗಲ್ಲ ಅಂತ ಈಶ್ವರಪ್ಪನವರು ಮತ್ತೆ ಪುನರುಚ್ಚರಿಸಿದ್ದಾರೆ. ಜೊತೆಗೆ ಅವರಿಗೆ ಬಿಜೆಪಿಗೆ ಬರೋದಕ್ಕೆ ಆಸೆ ಕೂಡ ಇದೆ, ಅದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ರಾಜಕೀಯ ಶುರು ಮಾಡಿದ್ದು ಬಿಜೆಪಿಯಿಂದಲೇ, ನಾನು ರಾಜಕೀಯ ನಿವೃತ್ತಿ ಆಗೋದು ಕೂಡ ಬಿಜೆಪಿಯಿಂದಾನೇ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಬಿಜೆಪಿಗೆ ಬನ್ನಿ ಅಂತ ಹೇಳಿ ಯಾರೂ ಕೂಡ ನನ್ನನ್ನು ಕರೆದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿದ್ದಾರೆ. ಸೊ ಬಿಜೆಪಿ ಶುದ್ಧ ಆಗೋವರೆಗೂ ಕೂಡ ನಾನು ಬಿಜೆಪಿಗೆ ಬರಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಇದೀಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ DCM ಆದಂತಹ ಈಶ್ವರಪ್ಪನವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಈ ಬೆಳವಣಿಗೆಗಳ ಜೊತೆಗೆ ಈಶ್ವರಪ್ಪನವರು ಕೂಡ ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಏನ್ ಹೇಳ್ತೀರಾ? ಯಾವ ಕಾರಣಕ್ಕೂ ಸದ್ಯಕ್ಕೆ ನಾನು ಬಿಜೆಪಿ ಹೋಗಲ್ಲ, ಇದು ತುಂಬಾ ಸ್ಪಷ್ಟ. ಸರ್ ಅದೇ ರೀತಿಯಾಗಿ ನೀವು ಕೂಡ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ, ಶುದ್ಧೀಕರಣ ಆಗಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದೀರಾ. ಇದೀಗ ರೆಬಲ್ ನಾಯಕರು ಅಂತ ಏನಿದ್ದಾರೆ ಅಂದರೆ ಯತ್ನಾಳ್ ಟೀಮ್ ಏನಿದ್ದಾರೆ ಅವರು ಕೂಡ ಇದೇ ನಿಲುವು. ಸೊ ಇಬ್ಬರದು ಒಂದೇ ನಿಲುವರಾಗಿರೋದ್ರಿಂದ ನೀವು ಅಂದರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಆಗಿರ್ಬೋದು, ರೆಬಲ್ ನಾಯಕರ ಚಟುವಟಿಕೆಗಳಾಗಿರ್ಬೋದು, ಎಲ್ಲವನ್ನ ಕೂಡ ನೋಡಿದ್ರೆ ಈಶ್ವರಪ್ಪನವರು ಕೂಡ ರೆಬಲ್ ನಾಯಕರ ಜೊತೆ ಹೋಗ್ತಾರೆ, ಸೇರ್ತಾರೆ ಅಂತ ಮಾತುಗಳು ಹರಿದಾಡ್ತಾ ಇತ್ತು. ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡೋದಾದ್ರೆ? ನಾನು ಯಾವುದೇ ರೆಬಲ್ ನಾಯಕರ ಅವರವ್ರ ಉದ್ದೇಶ ಬೇರೆ, ಅವರೆಲ್ಲರೂ ಯಾಕೆ ರೆಬಲ್ ಆಗಿದ್ದಾರೆ ಅಂತ ಅವ್ರವ್ರಿಗೆ ಗೊತ್ತು. ನಾನು ಹೇಳಿದ್ನಲ್ಲ, ಹಿಂದುತ್ವದ ವಿಚಾರಗಳು ಬಂದಂಥ ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ಹಿಂದುತ್ವದ ವಿಚಾರಕ್ಕೆ ಇವತ್ತು ಜಾತಿ ಕಡೆ ತಿರುಗಿದ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ನೋವಾಗಿದೆ ನನಗಿಲ್ಲ ಅಂತ ನಾನು ಹೇಳಲ್ಲ. ಇದೆಲ್ಲ ನಾನು ಯಾವ ರೆಬಲ್ಸ್ ಜೊತೆಗೂ ಹೋಗಿಲ್ಲ, ಹೋಗೋ ಯೋಚನೆ ನನಗಿಲ್ಲ. ಅಂದ್ರೆ ನಿಮ್ಮಿಬ್ಬರ ನಿಲುವು ಕೂಡ ಒಂದೇ, ಕುಟುಂಬ ರಾಜಕಾರಣ ಆಗಿರ್ಬೋದು, ಹೊಂದಾಣಿಕೆ ರಾಜಕೀಯ ಆಗಿರ್ಬೋದು. ನೀವು ಕೂಡ ಈ ಒಂದು ಹೊಂದಾಣಿಕೆ ರಾಜಕೀಯ ಬಗ್ಗೆ ತಿರುಗಿ ಬಿದ್ದಿದ್ರಿ, ಅಂದ್ರೆ ವಿಜಯೇಂದ್ರ ಅವರು ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂಥದ್ದು. ನಾನು ಹೇಳ್ತೀನಲ್ಲ, ಹಂಗಂದ ತಕ್ಷಣ ಬೇರೆ ಪಾರ್ಟಿ ಕಟ್ಟೋದು, ಬೇರೆ ಗುಂಪು ಜೊತೆ ಸೇರ್ಕೋಬೇಕು ಇದೇನಿಲ್ಲ. ನಾನು ಹೇಳಿದ್ನಲ್ಲ, ನಾನು ಹುಟ್ಟಿದ ರಾಜಕಾರಣದಲ್ಲಿ ಹುಟ್ಟಿದ್ದೆ ಬಿಜೆಪಿಯಿಂದ, ಸಾಯೋದು ಬಿಜೆಪಿನಲ್ಲೇ, ಇದ್ರಾಗೆ ನನ್ನ ಮನೆ ಇಲ್ಲ. ಅದಕ್ಕೋಸ್ಕರ ಯಾರು ಈ ಕಾಂಗ್ರೆಸ್ನವ್ರು ಬಂದು ಕರೆದ್ರು ನನ್ನ, ಅನೇಕ ಮಂತ್ರಿಗಳು ಬಂದು ನಿಮಗಾಗಲಿ ನಿಮ್ಮ ಮಗನಿಗಾಗಲಿ ಯಾವುದೇ ಸ್ಥಾನಮಾನಗಳು ಕೊಡ್ತೀವಿ ಬನ್ನಿ ಅಂತ. ನಾನು ಯಾವುದೇ ಪಾರ್ಟಿಗೆ ಹೋಗೋಂಥ ಪ್ರಶ್ನೆ ಇಲ್ಲ. ಬಿ ಜೆ ಪಿನೇ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಇರೋದು. ಆ ದಿಕ್ಕಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದು ನಡೆದ ನಂತರ ಮುಂದೇನು ಹೋಗಬೇಕು, ಮಾಡಬೇಕು, ಬಿಡಬೇಕು ನೋಡ್ತೀನಿ. ಇನ್ನು ಈಶ್ವರಪ್ಪನವರು ಬಿಜೆಪಿಗೆ ವಾಪಸ್ ಆಗೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದಕ್ಕಿಂತ ಬಿಜೆಪಿಯಲ್ಲಿರುವಂತಹ ಕೆಲ ನಾಯಕರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂಥ, ತಟಸ್ಥ ಬಣದ ನಾಯಕರು ಈಶ್ವರಪ್ಪನವರನ್ನ ಮತ್ತೆ ವಾಪಸ್ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ನನಗೆ ಯಾರೂ ಸಂಪರ್ಕ ಮಾಡಿಲ್ಲ, ಬಂದು ಬಿಜೆಪಿ ಬಂದು ಸೇರ್ಕೊಳ್ಳಿ ಅನ್ನೋದು ಯಾರೂ ಸಂಪರ್ಕ ಮಾಡಿಲ್ಲ. ಯಾರ್ಯಾರು ಏನೇನು ಪ್ರಯತ್ನ ಮಾಡ್ಕೊಂಡಿರೋ ನನಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ವಿಜೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ತಪ್ಪನ್ನ ಒಪ್ಕೊಂಡು ವಾಪಸ್ ಯಾರೇ ಬಂದರೂ ಕೂಡ ಹೋರಾಟ ಮಾಡ್ತೀವಿ ಒಗ್ಗಟ್ಟಾಗಿ ಅನ್ನುವಂಥದ್ದು. ಏನು ತಪ್ಪು ನಾನು ಮಾಡಿದ್ದೀನಿ ಅನ್ನೋದನ್ನು ವಿಜೇಂದ್ರ ಹೇಳಿದ್ರೆ, ಅವರೇನೇನು ತಪ್ಪುಗಳು ಮಾಡಿದ್ದಾರೆ ಅನ್ನೋದು ನಾನು ಹೇಳ್ತೀನಿ. ಆವಾಗ ಈ ಚರ್ಚೆಗಳು ಬರುತ್ತೆ. ತಪ್ಪು ಮಾಡಿದ್ದವರು ಒಪ್ಕೊಂಡ್ಬಂದ್ಬಿಟ್ರಿ ಅಂತಂತ ಹೇಳಿದ್ರೆ, ನಾನು ಪಕ್ಷದ ಶುದ್ಧೀಕರಣಕ್ಕೆ ಪ್ರಯತ್ನ ನಡೆಸಿದ್ದೀನಿ. ಪಕ್ಷದ ಶುದ್ಧೀಕರಣವು ತಪ್ಪು ಅಂತ ಯಾರು ಹೇಳಿದ್ರೆ ನಾನು ಅದಕ್ಕೇನು ಮಾಡೋಕ್ಕಾಗಲ್ಲ. ಅವರೇನೇನು ತಪ್ಪು ಮಾಡಿದ್ದಾರೆ ಅನ್ನೋಂಥವನ್ನ ಮತ್ತೆ ಬೇಕಾದ್ರೆ ಬಹಿರಂಗ ನಾನು ಹೇಳಬಲ್ಲೆ. ಸರ್ ಅದೇ ರೀತಿಯಾಗಿ ಇದೀಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಅನ್ನುವಂತಹ ವಿಚಾರಗಳು ಚರ್ಚೆಗಳು ಆಗ್ತಾ ಇರುವಂಥದ್ದು. ನಿಮ್ಮ ಪ್ರಕಾರ ಅಂದರೆ ಕೆಲ ಬಣಗಳು ವಿಜೇಂದ್ರ ಅವರೇ ಮುಂದುವರಿಲಿ ಅಂತಾರೆ, ಕೆಲ ಬಣಗಳು ಬೇರೆಯವರು ಆಗಲಿ ಅಂತಿದ್ದಾರೆ. ನೀವೇನು ಹೇಳ್ತೀರಾ ಅಂತ? ನಾನು ಈ ಬಿ ಜೆ ಪಿಯಿಂದ ಹೊರಗಡೆ ಇರೋದ್ರಿಂದ ಯಾರಾಗಬೇಕು ಯಾರು ಬಿಡಬೇಕು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದು ಆ ಪಕ್ಷಕ್ಕೆ ಸೇರಿದ್ದು, ಆ ಪಕ್ಷದ ನಾಯಕರು ತೀರ್ಮಾನ ತಗೋತಾರೆ. ಓಕೆ ಸರ್, ಈಗ ನೀವು ಬಿಜೆಪಿಗೆ ಮತ್ತೆ ವಾಪಸ್ ಆಗುವಂತಹ ದಿನಗಳು ಮುಂದೆ ನೋಡೋಣ ಅನ್ನುವಂಥ ಮಾತುಗಳನ್ನ ಆಡಿದ್ರಿ. ಅಂದರೆ ಬಿಜೆಪಿಯಲ್ಲೇ ಇರೋದು, ಬಿಜೆಪಿಯಲ್ಲಿ ಹೋಗೋದು ಅನ್ನೋ ಮಾತುಗಳು ಕೂಡ ಹೇಳಿದ್ರಿ. ಆದರೆ ನಿಮ್ಮ ಮಗನ ರಾಜಕೀಯ ಭವಿಷ್ಯ ಹೇಗೆ, ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಂತ? ರಾಜಕಾರಣದಲ್ಲಿ ಯಾರ್ಯಾರ ಹಣೆಗೆ ಏನೇನು ಬರೆದಿರುತ್ತೋ ಒಂದು ಹೇಳಕ್ಕೆ ಬರಲ್ಲ. ನೋಡೋಣ, ಅವನು ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತ ಅವನ ಅಪೇಕ್ಷೆ ಇದೆ.
ಇಡೀ ಕುಟುಂಬ ಅವ್ರ ಕೈಯಲ್ಲಿದೆ, ಯಾಕಿದು ನ್ಯಾಯನಾ?